ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ಮೈಸೂರು ಶೈಲಿಯ ಹುಳಿ ಅನ್ನವನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹುಳಿ ಅನ್ನವನ್ನು ಸುಮಾರು 400 ವರ್ಷಗಳ ಹಿಂದೆಯಿಂದನೂ ಮಾಡ್ಕೊಳ್ತಾ ಬಂದಿದ್ರಂತೆ. ಹಾಗೆ ಈಗಲೂ ಕೂಡ ಮೈಸೂರು ಹಾಗೆ ಸುತ್ತಮುತ್ತಲಿನ ಭಾಗದ ಜನರು ಈ ಹುಳಿ ಅನ್ನವನ್ನು ಮಾಡ್ತಾ ಸೇವಿಸ್ತಾ ಬಂದಿದ್ದಾರೆ. ಬನ್ನಿ ಹಾಗಾದರೆ ತಡ ಮಾಡದೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ಸುಮಾರು 75 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ನೆನೆಸಿ ಅದರಿಂದ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 20, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಧನಿಯಾ 2 ಸ್ಪೂನು, ಹಾಗೆ ಮೆಣಸು 1 ಸ್ಪೂನು, ಸ್ವಲ್ಪ ಮೆಂತ್ಯ ಒಂದು 10ರಿಂದ 15 ಕಾಳು, ಜೀರಿಗೆ 1 ಸ್ಪೂನು, ಅರಿಶಿಣ 1 ಚಮಚ, ಹಾಗೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು, ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು. ಇದೆಲ್ಲ ನಿಮಗೆ ಹುರ್ಕೊಳ್ಳೋಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ನೆಕ್ಸ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ 2, ಕಡಲೆಬೀಜ ಸ್ವಲ್ಪ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಾಗೆ ಸ್ವಲ್ಪ ಇಂಗು, ಹುರಿಗಡಲೆ ಜೊತೆಗೆ ಎಳ್ಳು. ಇದು ನಮಗೆ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಹಾಗೆ ಎಳ್ಳು ಜೊತೆಗೆ ಹುರಿಗಡಲೆ ಬಂದುಬಿಟ್ಟು ನಮಗೆ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಮೊದಲು ಒಂದು ಬಾಣಲಿಗೆ ನಾನು ಹುಣಸೆ ರಸವನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ರಸವನ್ನು ನೀವು ಸುಮಾರು ಒಂದು 15ರಿಂದ 20 ನಿಮಿಷ ಆದರೂ ಕುದಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹೆಸರಿಗೆ ಇದು ಹುಳಿ ಅನ್ನ. ಸೊ ಈ ಹುಣಸೆ ರಸದಿಂದನೇ ಈ ಅನ್ನಕ್ಕೆ ಟೇಸ್ಟ್ ಬರುವಂಥದ್ದು. ಹಾಗಾಗಿ ಹುಣಸೆ ರಸ ಕುದ್ದಿದಷ್ಟು ನಮಗೆ ಇಲ್ಲಿ ಟೇಸ್ಟ್ ಬರುತ್ತೆ. ಇದು ಕುದಿಯುವಷ್ಟರಲ್ಲಿ ನಾನು ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಡ್ರೈ ರೋಸ್ಟ್ ಆದರೂ ಮಾಡ್ಕೊಳ್ಬೋದು, ಅಥವಾ ಈ ಥರ ಎಣ್ಣೆ ಹಾಕ್ಕೊಂಡಾದರೂ ರೋಸ್ಟ್ ಮಾಡ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಂಡೆ. ಸೊ ಈ ಕಡಲೆಬೇಳೆ ಹೊಂಬಣ್ಣ ಅಂತ ಹೇಳ್ತಾರಲ್ಲ ಆ ಹದಕ್ಕೆ ಬರೋವರೆಗೂ ನೀವು ಹುರ್ಕೊಳ್ಬೇಕಾಗತ್ತೆ. ಹೊಂಬಣ್ಣ ಅಂತಂದರೆ ಗೋಲ್ಡನ್ ಬ್ರೌನ್. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆ್ಯಂಡ್ ಹುರಿಯುವಾಗ ನೀವು ಯಾವುದೇ ಕಾರಣಕ್ಕೂ ಕೈ ಬಿಡದೆ ಹುರಿತಾ ಇರಬೇಕು. ಆವಾಗ ಕಡಲೆಬೇಳೆ ಸೀದು ಹೋಗಲ್ಲ. ನಾವು ಯಾವುದೇ ಅಡುಗೆ ಮಾಡಲಿ ಅದೆಲ್ಲದರ ಫ್ಲೇವರ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಇದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಯಾಕಂದರೆ ನಾವು ಮುಂದೆ ಇನ್ನು ಇಂಗ್ರೀಡಿಯೆಂಟ್ಸ್ನ ಇದೇ ಬಾಣಲಿಗೆ ಹಾಕಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮುಂಚೆನೇ ಇನ್ನೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಳ್ತಾ ಹೋಗಬೇಕು. ಇದನ್ನು ಹೀಗೆ ಕೈ ಬಿಡದೆ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹಾಕಿದ್ಮೇಲೆ ತುಂಬ ಗರಿ ಗರಿ ಆಗೋದು ಬೇಡ, ಸ್ವಲ್ಪ ಗರಿ ಗರಿ ಆಗಲಿ. ಯಾಕಂದರೆ ಇನ್ನು ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿ ರೋಸ್ಟ್ ಮಾಡಬೇಕಾಗತ್ತೆ. ಇದನ್ನು ಹಾಗೆ ಹುರ್ಕೋಣ. ನಿಮಗೆ ಫ್ಲೇವರ್ ಬರುತ್ತೆ, ಗೊತ್ತಾಗುತ್ತೆ. ಈಗ ನಾನು ಮೆಣಸು ಹಾಗೆ ಮೆಂತ್ಯ 2 ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಇದು ಹುರಿಯೋ ಹದ ಬಂದ್ಬಿಟ್ಟು 2 ಸೇಮ್, ಹಾಗಾಗಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ಮೆಣಸಿನ್ಕಾಯಿನ ತೊಗೊಂಡಿರೋದು. ನೀವು ಖಾರ ಬೇಕು ಅಂತಂದರೆ ಗುಂಟೂರು ಅಥವಾ ಗೌರಿಬಿದನೂರು ಮೆಣಸಿನ್ಕಾಯನ್ನು ಬೇಕಾದರೆ ಹಾಕ್ಕೊಳ್ಬೋದು. ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಅಚ್ಚ ಖಾರದ ಪುಡಿಯನ್ನು ಕೂಡ ನಾವು ಹಾಕ್ಕೋಬೋದು. ಆದರೆ ಅಚ್ಚ ಖಾರದ ಪುಡಿಯನ್ನು ಡೈರೆಕ್ಟ್ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಯಾಕಂದರೆ ಇದು ರೋಸ್ಟ್ ಮಾಡಿಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋದಾದರೆ ಇಲ್ಲಿಗೆ ಸ್ಟಾಪ್ ಮಾಡಿ ರುಬ್ಕೊಳ್ಳುವಾಗ ಹಾಕ್ಕೊಳ್ಬೇಕಾಗತ್ತೆ. ಇದು ನೋಡಿ, ಈ ಬಣ್ಣ ಬರೋವರೆಗೂ ನಾವು ರೋಸ್ಟ್ ಮಾಡಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಅಂತ ಅನಿಸುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಲಾಸ್ಟಿಗೆ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಜೀರಿಗೆಯನ್ನು ಹಾಕ್ಕೊಂಡ ನಂತರ ಒಂದು 30 ಸೆಕೆಂಡ್ ಕೈ ಆಡಿದ್ರೆ ಸಾಕು, ಯಾಕಂದರೆ ಬೇಗ ರೋಸ್ಟ್ ಆಗುತ್ತಲ್ಲ. ಒಂದು 30 ಸೆಕೆಂಡ್ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ಆ ಬಾಣಲಿ ಬಿಸಿಗೆ ಅದು ಜೀರಿಗೆ ರೋಸ್ಟ್ ಆಗುತ್ತೆ. ಹಾಗೆ ಸ್ಟವ್ ಆಫ್ ಮಾಡಿದ ನಂತರ ಅದು ಕಂಪ್ಲೀಟ್ ಕೂಲ್ ಆಗಬೇಕು. ಆ ಕೂಲ್ ಆದಮೇಲೆ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ನುಣ್ಣಗೆ ಅಂದರೆ ನೈಸ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ಕಂಪ್ಲೀಟ್ ತಣ್ಣಗಾಗೋಷ್ಟರಲ್ಲಿ ಎಳ್ಳನ್ನು ಹುರ್ಕೊಳ್ಳೋಣ. ಒಂದು ಸಣ್ಣ ಬಾಣಲಿಗೆ ಎಳ್ಳನ್ನು ತಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕಪ್ಪು ಎಳ್ಳನ್ನು ಕೂಡ ಹಾಕ್ಕೊಳ್ಬಹುದು. ಈ ಎಳ್ಳು ಚಟಪಟ ಅಂತ ಹೀಗೆ ಸಿಡಿಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ.
ಹಾಗೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೀಗೆ ಎಳ್ಳು ಸಿಡಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಆ ಬಾಣಲಿ ಬಿಸಿಗೆ ಅದು ಚಟಪಟ ಅಂತ ಸಿಡಿದು ರೋಸ್ಟ್ ಆಗುತ್ತೆ ಚೆನ್ನಾಗಿ. ಈಗ ಇದನ್ನು ಕೂಡ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಹುಣಸೆ ರಸ ಈ ಕಡೆ ಎಷ್ಟು ಕುದ್ದು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ನೀವು ಮಾರ್ಕ್ ನೋಡ್ತಿರಬಹುದು. ಈ ರೆಸಿಪಿನ ನನ್ನ ಕಸಿನ್ ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ಬಂದು ಮೈಸೂರಿನವರು. ಅವ್ರು ಹೇಳ್ಕೊಟ್ಟಿದ್ದು. ಅವ್ರಿಗೆ ಅವ್ರ ಅಜ್ಜಿ ಈ ಗೊಜ್ಜನ್ನು ಮಾಡಿ ಕಳಿಸ್ತಾ ಇದ್ರು. ಆವಾಗ ನಾನು ಅವ್ರ ಮನೆಗೆ ಹೋದಾಗೆಲ್ಲ ಇದು ಮಾಡಿಕೊಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಆಗೋದು. ಅದಕ್ಕೆ ಅವ್ರ ಅಜ್ಜಿಯಿಂದ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಕೇಳಿಕೊಂಡು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಹುಣಸೆ ರಸ ಚೆನ್ನಾಗಿ ಕುದೀತಾ ಇದೆಯಲ್ಲ, ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಆಪ್ಷನಲ್ಲು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಕಲರ್ ಇಲ್ಲ ಅಂತಂದರೆ ಸ್ವಲ್ಪ ಅರಿಶಿನದ ಕಲರ್ ಬರುತ್ತೆ. ಈಗ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಮಕ್ಕಳಿದ್ರೆ ಸ್ವಲ್ಪ ಬೆಲ್ಲ ಇಷ್ಟಪಡ್ತಾರೆ, ಅವ್ರಿಗೆ ಇದನ್ನು ಆ್ಯಡ್ ಮಾಡಿಕೊಡ್ಬಹುದು. ಈಗ ಒಂದು ಮಿಕ್ಸಿ ಜಾರಿಗೆ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ ತೊಗೋಬೇಕು. ಇದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಹೇಗಿದೆಯೋ ಅದನ್ನೇ ಹಾಕ್ಕೊಳ್ಳಿ. ನಂತರ ಹುರಿದಿಟ್ಕೊಂಡು ತಣ್ಣಗಾಗಿರ್ತಲ್ಲ ಎಳ್ಳು, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲು ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ಕಂಪ್ಲೀಟ್ ಪೌಡರ್ ಆಗಿದೆ. ನುಚ್ಚಿರಬಾರ್ದು, ಹಾಗೆ ಪುಡಿ ಮಾಡ್ಕೊಳ್ಳಿ. ಇದೇ ಮಿಕ್ಸಿ ಜಾರ್ಗೆ ಆಗಲೇ ಎಲ್ಲ ಹುರ್ಕೊಂಡಿದ್ವಲ್ಲ ಆ ಸಾಮಗ್ರಿಗಳನ್ನು ಹಾಕ್ಕೊಂಡಿದ್ದೀನಿ. ಅಷ್ಟು ಸಾಮಗ್ರಿಗಳು. ನೀವು ಬೆಲ್ಲ ಬೇಕಾದರೆ ಇಲ್ಲೂ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ನೀವು ತರಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಪುಡಿ ಮಾಡಿದಂತಹ ಮಿಶ್ರಣವನ್ನು ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಮತ್ತು ಕಡಲೆನ ನೀವು ಸಪ್ರೇಟ್ ತೆಗೆದಿಟ್ಕೊಳ್ಬೇಕು, ಅದನ್ನು ಈ ಮಿಶ್ರಣಕ್ಕೆ ಸೇರಿಸೋದಿಲ್ಲ. ಇಲ್ಲಿ ನಾವು ಹುರ್ಕೊಂಡಿದ್ದಂಥ ಸಾಮಗ್ರಿಗಳನ್ನು ಮಾತ್ರ ಹುಣಸೆ ರಸಕ್ಕೆ ಸೇರಿಸ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಗೊಜ್ಜನ್ನೇ ಮೈಸೂರಿನವರು ಸುಮಾರು 2 ತಿಂಗಳು, 3 ತಿಂಗಳು, 6 ತಿಂಗಳುಗಟ್ಟಲೆ ಕೂಡ ಶೇಖರಿಸಿ ಇಟ್ಕೊಳ್ತಾಯಿದ್ರು. ಆ ಥರ ಶೇಖರಿಸಿ ಇಟ್ಕೊಳ್ಬೇಕಂದ್ರೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಎಣ್ಣೆ ಅಂತಂದರೆ ಕಾದ ಎಣ್ಣೆ ಇರುತ್ತಲ್ಲ, ಅಥವಾ ಯಾವುದಾದ್ರೂ ನೀವು ಪೂರಿ ಅಥವಾ ಬೋಂಡವನ್ನು ಕರೆದಿರೋ ಅಂಥ ಎಣ್ಣೆ ಮಿಕ್ಕಿರುತ್ತಲ್ಲ, ಆ ಎಣ್ಣೆನ ಹಾಕಿದ್ರೆ ಈ ಗೊಜ್ಜು ಕೆಡೋದಿಲ್ಲ. ನಾನಿಲ್ಲಿ ಸ್ವಲ್ಪ ಕಾದ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಇದು ಜಾಸ್ತಿ ಮಾಡಿಲ್ಲ. ಈ ಗೊಜ್ಜನ್ನು ನಾವು 1 ತಿಂಗಳು ಬೇಕಾದರೆ ಇಟ್ಕೊಳ್ಬಹುದು. ನೀವು ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಗೊಜ್ಜನ್ನು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಇದೆ. ಇದು ಈ ರೆಸಿಪಿಯ ಫೌಂಡೇಶನ್ ಅಂತಲೇ ಹೇಳ್ಬೋದು. ಬೇಸಿಕ್ ಗೊಜ್ಜು ಇದು. ಈ ಗೊಜ್ಜನ್ನೇ ನಾವು ಶೇಖರಿಸಿ ಇಟ್ಕೊಳ್ಬಹುದು. ಯಾವಾಗ ಬೇಕೋ ಆವಾಗ ಒಗ್ಗರಣೆಯನ್ನು ಮಾಡಿಕೊಂಡು ಈ ಗೊಜ್ಜನ್ನು ಬಳಸ್ಕೊಳ್ಬಹುದು. ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಈಗ ಈ ಬೇಸಿಕ್ ಗೊಜ್ಜು ರೆಡಿಯಾಗಿದೆ. ಈ ಗೊಜ್ಜು ರೆಡಿಯಾದ ನಂತರ ನಾವು ಅನ್ನಕ್ಕೆ ಕಲಿಸ್ಕೊಂಡು ಹೇಗೆ ತಿನ್ನಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವಾಗ ಅನ್ನಕ್ಕೆ ಬಳಸ್ಕೊಳ್ತೀರೋ ಆ ಟೈಮಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಂತರ ಕಡಲೆ ಬೀಜ. ಈಗ ಇದನ್ನು ಹುರ್ಕೊಳ್ಳೋಣ. ನೀವು ಕಡಲೆ ಬೀಜನ ಬೇಕಾದರೆ ಮೊದಲೇ ಎಣ್ಣೆಯಲ್ಲಿ ಕರ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ಬೋದು. ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ, ಉದ್ದಿನ ಬೇಳೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 2ರಿಂದ 3 ಆದರೂ ಹಾಕ್ಕೊಳ್ಳಿ, ಘಮ ಘಮ ಬರುತ್ತೆ. ಅದನ್ನು ಜಜ್ಜಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹೆಚ್ಚಿ ಹಾಕ್ಕೊಳ್ಳೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಸಿಪ್ಪೆಯನ್ನು ಸುಲಿದು ಜಜ್ಜಿ ಈ ಒಗ್ಗರಣೆಗೆ ಸೇರಿಸ್ಬೇಕಾಗತ್ತೆ. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅಚ್ಚ ಖಾರದ ಪುಡಿಯನ್ನು ಬೇಕಾದರೂ ಹಾಕ್ಕೋಬಹುದು. ಈಗ ಸ್ವಲ್ಪ ಕರಿಬೇವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ.
ಈಗ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಿದ್ದೀನಿ. ಹಿಂಗು ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಿಂಗೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ, ಏಕೆಂದರೆ ಅದು ಸೀದೋಗ್ಬಿಡುತ್ತೆ. ಈಗ ನಾನು 1-2 ಸ್ಪೂನು ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಳ್ಳಿ. ಸ್ವಲ್ಪ ಪುಳಿಯೋಗರೆ ಥರ ಕಾಣಿಸುತ್ತೆ, ಆದರೂ ಇದು ಪುಳಿಯೋಗರೆ ಅಲ್ಲ. ಪುಳಿಯೋಗರೆಗೆ ಬೆಲ್ಲ, ಕೊಬ್ಬರಿ ಎಲ್ಲ ಹಾಕ್ತಾರೆ, ಜೊತೆಗೆ ಬೆಳ್ಳುಳ್ಳಿಯನ್ನು ಹಾಕೋದಿಲ್ಲ. ನಮಗೆ ಇಲ್ಲಿ ಬೆಳ್ಳುಳ್ಳಿ ಮಸ್ಟ್ ಆ್ಯಂಡ್ ಶುಡ್. ಆ ಬೆಳ್ಳುಳ್ಳಿಯಿಂದನೇ ಈ ಹುಳಿ ಅನ್ನಕ್ಕೆ ಟೇಸ್ಟ್ ಬರುವಂಥದ್ದು. ಈಗ ಈ ಗೊಜ್ಜು ಕೂಡ ತಯಾರಾಗಿದೆ. ಇದಕ್ಕೆ ನಾನು ಅನ್ನಕ್ಕೆ ಕಲಸೋಷ್ಟು ಗೊಜ್ಜನ್ನು ತಗೊಂಡು ಮಿಕ್ಕಿದ್ದೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ಅನ್ನವನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಕೆಂಪಾಗಿ ಕಲರ್ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ಎಳ್ಳು ಮತ್ತು ಹುರಿಗಡಲೆ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ನೀವು ಸಪ್ರೇಟ್ ತೆಗೆದಿಟ್ಕೊಂಡಿದ್ರೆ ಆ ಗೊಜ್ಜಿಗೆ ಒಗ್ಗರಣೆ ಕೊಟ್ಟ ನಂತರ ನಿಮ್ಗೆ ಯಾವಾಗ ಬೇಕೋ ಅನ್ನದ ಮೇಲೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಈಗ ಈ ಅನ್ನ ರೆಡಿಯಾಗಿದೆ, ತೋರಿಸ್ತೀನಿ. ಒಂದು ಬೌಲಲ್ಲಿ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಪುಳಿಯೋಗರೆ ಅಲ್ಲ, ಹುಳಿ ಅನ್ನ. ಇಂಥ ಒಂದು ಅದ್ಭುತ ರೆಸಿಪಿಯನ್ನು ನನ್ನ ಕಸಿನ್ ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರಿಗೆ, ಅವರ ತಾಯಿಗೆ, ಅವ್ರ ಅಜ್ಜಿಗೆ, ಅವರೆಲ್ರಿಗೂ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ನನಗಂತೂ ಇದು ತುಂಬಾ ಇಷ್ಟ. ನೀವು ಕೂಡ ಈ ರುಚಿಕರ ಮತ್ತು ಆರೋಗ್ಯಕರ ಪಾಕಶಿಲ್ಪವನ್ನು ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಇನ್ನೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.